ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಮರೀದೆ ನಿಮ್ಮದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಗಿಡದ ಮುದ್ದಾದ ಹೂಗಳು ಸಹಿತ ನಿಮಗೆ ಸ್ವಾಗತ ಕೋರ್ತಾ ಇದೆ ನನ್ನ ವಿಡಿಯೋಕ್ಕೆ ಸ್ನೇಹಿತರೆ. ಹಾಗೆಯೇ ತುಂಬಾ ಖುಷಿ ಅನ್ನಿಸ್ತಾ ಇದೆ, ಯಾಕಂದರೆ ಹೂಗಳು ಈ ರೀತಿಯಾಗಿ ಅರಳಿದಾಗ ಅದನ್ನು ನೋಡೋದೇ ಒಂಥರ ತುಂಬಾ ಖುಷಿ, ಹಬ್ಬ ಅಂತಲೇ, ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಪ್ರತಿ ಕ್ಷಣ ಈ ರೀತಿಯಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಅದು ಇನ್ನೂ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಪರವಾಗಿಲ್ಲ ಸ್ನೇಹಿತರೆ, ಮೇಲ್ಗಡೆ ಹೋದಾಗ ಒಂದು ಸಲ ನೋಡ್ಕೊಂಬರ್ತಾ ಇರ್ತೀನಿ, ಒಂದು ಸಲ ಏನು ಸ್ನೇಹಿತರೆ ಬಟ್ಟೆ ಒಣಗಾಕೋಕೆ ಹೋಗ್ತೀನಿ, ತೊಗೊಂಡು ಬರೋಕ್ಕೆ ಹೋಗ್ತೀನಿ. ಹಾಗೆಯೇ ನೆಕ್ಸ್ಟ್ ಬೆಳಗ್ಗೆ ಮಾರ್ನಿಂಗ್ ಒಂದು ಸಲ ಹೋಗಿರ್ತೀನಿ, ತಿರ್ಗಿ ಹೂವು ತೊಗೊಂಡು ಬರೋಕ್ಕೆ ಒಂದು ಸಲ ಹೋಗ್ತೀನಿ. ಒಂದು 4 ಸಲ ಅಂತೂ ಖಂಡಿತವಾಗ್ಲೂ ಈಗ ಹೋಗಿ ಬರುವಂಥದ್ದು. ಮುಂಚೆ ಎಲ್ಲ 2 ಸಲ ಈ ರೀತಿಯಾಗಿರ್ತಿತ್ತು. ನಂತರದಲ್ಲಿ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಶನಿವಾರ ಬಂದುಬಿಟ್ಟು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸ್ನೇಹಿತರೆ. ಹಾಗಾಗಿ ಅವತ್ತಿನ ದಿನ ನಮ್ಮ ಮನೆ ದೇವರು ವಾರದ ದಿನವೇ ಬಂದಿತ್ತು. ಈ ಸಲ ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ಬೆಳಗ್ಗೆನೇ ಯಜಮಾನ್ರು ಬಂದುಬಿಟ್ಟು ಶನಿವಾರ ಪೂಜೆ ನಮ್ಮ ಮನೇಲಿ ಬೇಗನೆ ಆಗಿರುತ್ತೆ. ಹಾಗಾಗಿ ಅವರೆಲ್ಲ ಪೂಜೆ ಮಾಡಿಕೊಂಡು ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತೇಳಿ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ರು. ನಂತರದಲ್ಲಿ ನಾನೇ ಎಲ್ಲ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ನಂತರದಲ್ಲಿ ಆ ಭಗವಂತನಿಗೆ ಒಂದು ಇನ್ನು ಒಳ್ಳೆ ಇದನ್ನು ಕೊಡಪ್ಪ ಭಗವಂತ ಅಂತ ಕೇಳ್ಕೊಳ್ತಾ, ನಿನ್ನ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಒಂದು ಪೂಜೆಯನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾವಾಗ್ಲೂ ಇದೇ ರೀತಿಯೇ ಇರುವಂಥದ್ದು ಸ್ನೇಹಿತರೆ. ಹಾಗೆಯೇ ನಾನು ಸ್ವಲ್ಪ ಬೆಳಗ್ಗೆ ಟೈಮ್ ಬೇಗ ಸ್ನಾನ ಮಾಡೋದಕ್ಕೆ ಹುಷಾರಿಲ್ಲದೆ ಇರೋ ಕಾರಣದಿಂದ ಬೈತಾ ಇರ್ತಾರೆ, ಬೆಳಗ್ಗೆ ಬೇಗನೆ ನಿನ್ನ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಕೂತ್ಕೊಳ್ಬೇಡ ಮತ್ತು ಥಂಡಿ ಚಳಿ ಅಂತೇಳಿ. ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ. ನಂತರದಲ್ಲಿ ಭಗವಂತನ ಹತ್ರ ಒಂದು ಆಶೀರ್ವಾದ ತೊಗೊಂಡು ಬೇಕಲ್ವ, ಆ ಭಗವಂತನ ಆಶೀರ್ವಾದ ಇಲ್ಲದೆ ಏನೂ ಇದು ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ನನ್ನ ಆರಾಧ್ಯ ದೈವ ಬಜರಂಗಿ ಆಶೀರ್ವಾದ ಸದಾಕಾಲ ನನ್ನ ಹಾಗೆ ನನ್ನ ಯಜಮಾನ್ರ, ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಅದರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ ಖಂಡಿತವಾಗ್ಲೂ ಇರಲಿ ಅಂತಲೂ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮತ್ತು ಇಲ್ಲಿ ಹೂಗಳೆಲ್ಲ ನೋಡಿ, ಹೂವು ಎಲ್ಲ ತೊಗೊಂಡು ಬಂದು ಹಾಗೆಯೇ ಎಲ್ಲ ಸ್ವಲ್ಪ ಮೊನ್ನೆದೆಲ್ಲ ಕಟ್ಟಿರಲಿಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ನಲ್ವ ಅದನ್ನೆಲ್ಲ ಸ್ವಲ್ಪ ಕಟ್ಟಿಬಿಟ್ರೆ ಬರುತ್ತೆ ಅಂತೇಳಿ ಎಲ್ಲ ಇದು ಮಾಡ್ತಾಯಿದ್ದೀನಿ. ಹಾಗೆ ಈ ಸುಮಧುರವಾದ ಕ್ಷಣ ಎಲ್ಲರ ಜೀವನದಲ್ಲೂ ಎಲ್ರಿಗೂ ಇರುವಂಥದ್ದೇ ಸ್ನೇಹಿತರೆ. ಆಸೆ ಕನಸು ಎಲ್ರಿಗೂ ಒಂದು ಇದೇ ಇರುತ್ತೆ. ಹಾಗೆಯೇ ನಮ್ಮ ಇದರಲ್ಲಿ ಖಂಡಿತವಾಗ್ಲೂ ಅದೇ ಥರನೇ. ಹಾಗೆಯೇ ನಾವೇನು ಕೇಕೆಲ್ಲ ಕಟ್ ಮಾಡೋದು, ಸೆಲೆಬ್ರೇಟ್ ಮಾಡೋದು ಈ ರೀತಿಯಾಗಿ ಏನಿಲ್ಲ ಸ್ನೇಹಿತರೆ. ಸಿಂಪಲ್ಲು ಅವತ್ತಿನ ದಿನ ಒಂದು ಈ ರೀತಿಯಾಗಿ ಭಗವಂತನ ಹತ್ರ ಒಂದು ಆಶೀರ್ವಾದ ತೊಗೊಳ್ಳೋದು, ಹಾಗೆಯೇ ಮನೆಯವ್ರ ಯಜಮಾನ್ರ ಹತ್ರ ಒಂದು ಆಶೀರ್ವಾದ ತೊಗೊಂಡು ನಂತರದಲ್ಲಿ ಒಂದು ಸಿಹಿ ಅಡುಗೆ ಮಾಡಿ ಊಟ ಮಾಡುವಂಥದ್ದು ನಾನು ಇದು ಮಾಡ್ಕೊಂಡ್ಬಂದಿರೋದು. ಹಾಗಾಗಿ ಅದೇ ರೀತಿಯಾಗಿಯೇ ನಾವು ಈಗ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಸ್ನೇಹಿತರೆ. ಯಾವಾಗ್ಲೂ ಇದೇ ರೀತಿ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಈ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮಮ್ಮ ನಮ್ಮ ಯಜಮಾನ್ರಿಗೆ ಕೊಟ್ಟಿರುವಂಥ ಉಡುಗೊರೆ ಸ್ನೇಹಿತರೆ. ನನಗೂ ನಮ್ಮ ಯಜಮಾನ್ರು ಕೊಟ್ಟಿದ್ದಾರೆ, ಅದೇನು ಅಂತ ಹೇಳಿದೆ ಈಗಲೇ ಗೊತ್ತಾಗುತ್ತೆ ನಿಮಗೆ. ಇದು ಬಂದುಬಿಟ್ಟು ಬಂಗಾರದ ಚೈನು ಸ್ನೇಹಿತರೆ. ನಮ್ಮ ಯಜಮಾನ್ರಿಗೆ ಕೊಟ್ಟಿರುವಂಥದ್ದು. ಯಾಕಂದರೆ ಮದುವೆ ಟೈಮಲ್ಲಿ ಎಲ್ಲ ಮಾಡಿಸ್ಕೊಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ತುಂಬ ವರ್ಷಗಳಿಂದ ಆಸೆ ಕನಸು ಇತ್ತು ನಮ್ಮ ಅಮ್ಮನಿಗೆ, ನನ್ನ ಅಳಿಯನಿಗೆ ಕೊಡಬೇಕು, ಏನಾದರೂ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು. ಹಾಗಾಗಿ ಅದು ಅವರ ಆಸೆ ಕನಸು ಇವತ್ತು ನೆರವೇರಿದೆ. ಇದಕ್ಕೋಸ್ಕರ ತುಂಬಾ ಕಷ್ಟನೂ ಪಟ್ಟಿದ್ದಾರೆ 5 ವರ್ಷದಿಂದ. ಕೆಲವೊಬ್ರಿಗೆ ಅನ್ನಿಸ್ಬೋದು, ಏನಪ್ಪ ಅಳಿಯನೇ ದುಡ್ಡು ಕೊಟ್ಟು, ಮಗಳು ಅಳಿಯ ದುಡ್ಡು ಕೊಟ್ಬಿಟ್ಟು ನಮ್ಮ ಅಮ್ಮಂದು ಅಂತ ಬಿಲ್ಡಪ್ ತೊಗೊಳ್ತಿದ್ದಾರೆ ಅಂತ. ಖಂಡಿತವಾಗ್ಲೂ ಆ ರೀತಿಯಾಗಿ ಏನಿಲ್ಲ ಸ್ನೇಹಿತರೆ. ಹೇಳ್ಕೊಳ್ತೀನಿ ಅದು ಯಾಕೆ ಅಂತೇಳಿ. ಹಾಗೆಯೇ ಏನಕ್ಕಪ್ಪ ಅಂತಂದರೆ ನಮ್ಮಮ್ಮ ಏನು ಮಾಡಿದ್ರು ಅಂದರು, ನನ್ನ ಒಬ್ಳಿಗೋಸ್ಕರನೇ ಮಾಡಬೇಕು. ಕೆಲವೊಬ್ರಿಗೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರಿಗೆ, ನಮ್ಮ ಇದರಲ್ಲೇ ನನ್ನ ಇದು ನೋಡಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ನಾನು ಗೊತ್ತಿಲ್ಲದೆ ಇರೋರಿಗೆ ಅನ್ನಿಸ್ಬೋದು ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಉಂಗುರ ಹಾಕ್ತಾಯಿದ್ದಾರೆ ನೋಡಿ ಸ್ನೇಹಿತರೆ. ಇದನ್ನು ನನ್ನ ತುಂಬ ದಿನಗಳಿಂದ ಇದ್ದಂಥ ಇದು ತೊಗೊಳ್ಬೇಕು ಅನ್ನೋ ಒಂದು ಇದು ಇತ್ತು. ಉಂಗುರ ಮುಂಚೆ ಇತ್ತು ನಂದು 6 ಆದರೆ ಅದೆಲ್ಲ ಫುಲ್ಲು ಮದುವೆಗಿಂತ ಮುಂಚೆ ನಾನು ತೊಗೊಂಡಿದ್ದು ಎಲ್ಲ ಸೌದೋಗ್ಬಿಟ್ಟಿತ್ತು. ಹಾಗಾಗಿ ನಂತರದಲ್ಲಿ ಈ ಕ್ಷಣ ನೋಡಿ
ನಮ್ಮ ಮದುವೆಯಲ್ಲಿ ಮಾಂಗಲ್ಯ ಧಾರಣೆ ಮಾಡೋ ಟೈಮಿಗೆ ಯಾವ ರೀತಿಯಾಗಿ ಇದು ಮಾಡ್ತಾರಲ್ವ ಆ ಕ್ಷಣವಂತ ನೆನಪಿಸುವಂಥ ಕ್ಷಣ ಮತ್ತೆ ಇದು ಆಯಿತು ಸ್ನೇಹಿತರೆ. ಅದು ತುಂಬಾ ಖುಷಿ ಆಗ್ತಾಯಿತ್ತು. ನನ್ನ ಮಗ ಯಾವ ರೀತಿಯಾಗಿ ಇದು ಮಾಡ್ತಾನೆ ಅಂತಂದರೆ, ಒಂದು ಹೆಣ್ಮಗು ಇದ್ದಿದ್ರೆ ಯಾವ ರೀತಿಯಾಗಿ ಇದನ್ನು ಮಾಡ್ತಿತ್ತ, ಖಂಡಿತವಾಗ್ಲೂ ಅದೇ ರೀತಿ ಅಂತಲೇ ಹೇಳ್ಬೋದು. ಹೆಣ್ಣಿಂದು ಸ್ಥಾನನೂ ಅವರೇ ತುಂಬ್ತಾರೆ, ಗಂಡು ಮಕ್ಕಳ ಸ್ಥಾನನೂ ಅವರೇ ತುಂಬ್ತಾರೆ. ಹಾಗಾಗಿ ಹೆಣ್ಣು ಗಂಡು ಎಲ್ಲವನ್ನು ಅವರಲ್ಲೇ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಅದು ಪ್ರತಿ ಕ್ಷಣವೂ ಪ್ರತಿ ಇದರಲ್ಲೂ ಅದು ಇದು ಆಗ್ತಾ ಇರುತ್ತೆ. ಯಾಕಂದರೆ ಮೊನ್ನೆ ಹುಷಾರಿಲ್ಲದೆ ಇದ್ದಾಗ ಇಬ್ಬರೂ ಅಷ್ಟೇ ಕಾಲೇಜಿಗೆ ಹೋಗಲಿಲ್ಲ, ಸ್ಕೂಲ್ಗೆ ಹೋಗಲಿಲ್ಲ. ರಜಾ ಆಗಿಬಿಟ್ಟು ನನ್ನ ಎಷ್ಟು ಇದನ್ನು ಮಾಡಿದ್ರು ಅಂದ್ರೆ ಅಷ್ಟು ಇದನ್ನು ಮಾಡಿದ್ದು. ಹಾಗಾಗಿ ಅದೆಲ್ಲ ನಾನು ಹೇಳ್ಕೊಳ್ಳೋದು ಬೇಕಾಗಿಲ್ಲ, ತೋರಿಸ್ಕೊಳ್ಳೋದು ಅವಶ್ಯಕತೆಯೂ ನನಗಿಲ್ಲ ಸ್ನೇಹಿತರೆ. ಕೆಲವೊಬ್ಬರಿಗೆ ಇದರಿಂದ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರೆ ತುಂಬಾ ಇದಾಗ್ಬಿಡುತ್ತೆ. ಹಾಗಾಗಿ ನಮ್ಮ ಮಕ್ಕಳು ನಮ್ಮ ಮೇಲಿರುವ ಇಟ್ಟಿರುವಂಥ ಏನು ಒಂದು ಪ್ರೀತಿ, ಒಂದು ಗೌರವ ಏನೇ ಆಗಿರ್ಬೋದು ಸ್ನೇಹಿತರೆ, ಅದು ಯಾವಾಗ್ಲೂ ಹೀಗೆ ಇರಲಿ ಭಗವಂತ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮಲ್ಲೂ ಅಷ್ಟೇ ಸ್ನೇಹಿತರೆ, ನಮ್ಮ ತಂದೆ ತಾಯಿಯಾಗಿ ನಾವು ನಮ್ಮ ಮಕ್ಕಳಿಗೆ ಏನನ್ನ ಮಾಡಬೇಕು, ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅನ್ನೋದು ಏನು ನಮ್ಮ ಇದೆಯಲ್ಲ, ಅದು ಖಂಡಿತವಾಗ್ಲೂ ಬದಲಾಗೋದು ಬೇಡ. ಇಬ್ಬರು ಮಕ್ಕಳಲ್ಲಿ ಯಾವ ರೀತಿ ಸಮಾನವಾಗಿ ಕಾಣ್ತಿದ್ದೀವೋ ಅದು ಖಂಡಿತವಾಗ್ಲೂ ಅದೇ ರೀತಿಯಾಗಿ ಇರೋ ರೀತಿ ನೋಡ್ಕೊಳಪ್ಪ ಭಗವಂತ, ಆಶೀರ್ವಾದ ಮಾಡು ಅಂತೇಳಿ ನಾನು ಕೇಳ್ಕೊಳ್ಳುವಂಥದ್ದು ಸ್ನೇಹಿತರೆ. ಖಂಡಿತವಾಗ್ಲೂ ಇಬ್ಬರು ಮಕ್ಕಳಿದ್ದಾರೆ ಅಂತ ಅಂದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡೋ ಅವಶ್ಯಕತೆ ಅಗತ್ಯ ಖಂಡಿತವಾಗ್ಲೂ ಬೇಡ. ಇಬ್ಬರನ್ನೂ ಒಂದೇ ಸಮನಾಗಿ ನೋಡಬೇಕು. ಹಾಗಾಗಿ ನನ್ನ ಇದು ಇರುವಂಥದ್ದು ಅದೇ ರೀತಿಯೇ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೋಡಿ, ಇದು ನಮ್ಮ ಯಜಮಾನ್ರಿಗೆ ಮಾಡಿಸ್ಕೊಟ್ಟಿರುವಂಥ ಚೈನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂಜಲಿ ಕಟ್ಟಿಂಗ್ಸ್ 2 ಬಂದು ಅಂಜಲಿ ಕಟ್ಟಿಂಗ್ಗೆ ಸ್ನೇಹಿತರೆ. ನಂದು ಬಂದುಬಿಟ್ಟು ಸ್ವಲ್ಪ ಗ್ರಾಮ್ ಇದರಲ್ಲಿ ಬಂದುಬಿಟ್ಟು ಕಡಿಮೆ ಇದೆ, ಅವ್ರದ್ದು ಬಂದುಬಿಟ್ಟು ತೂಕ ಇದರಲ್ಲಿ ಹೆಚ್ಚಿಗೆ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಆಂಜನೇಯ ಸ್ವಾಮಿ ಡಾಲರ್ ಇದನ್ನು ಮಾಡಿದ್ದಾರೆ. ಡಾಲರ್ ಸ್ವಲ್ಪ ಬೇರೆ ಥರ ನಾವು ಇದರಲ್ಲಿ ಮಾಡ್ಕೊಳ್ಬೋದು, ಇವಾಗಿನ ಟ್ರೆಂಡಿಂಗಲ್ಲಿ ಏನಿದೆಯಲ್ಲ ಆ ಥರ ನಾವು ಇದನ್ನು ಮಾಡ್ಕೊಳ್ಬೋದಿತ್ತು ಫ್ಯಾನ್ಸಿಯಲ್ಲಿ. ಆದರೆ ನನಗೆ ಅದೇ ಇದು ಇತ್ತು, ಆದರೆ ಅದು ಸ್ವಲ್ಪ ಇದಾಗ್ಬಿಟ್ಟಿದೆ. ನೋಡೋಣ, ಇದು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಇದೂ ಇದೆ, ಆದರೆ ಮಾಡ್ಕೊಳ್ತೀನಿ. ಆಗಲಿಲ್ಲ ಅಂತಂದರೆ ಹೀಗೆ ಇರುತ್ತೆ ಸ್ನೇಹಿತರೆ. ನನ್ನ ಇದರಲ್ಲಿ ಬಂದುಬಿಟ್ಟು ತಾಯಿ ಮಹಾಲಕ್ಷ್ಮಿ ಇರುವಂಥದ್ದು. ನಾವು ಹೆಚ್ಚಿಗೆ ಬಂದುಬಿಟ್ಟು ಯಾವಾಗ್ಲೂ ನಾನು ಬಜರಂಗಿ ಅಂತ ಹೇಳ್ತಾನೆ ಇರ್ತೀನಲ್ವ, ಹಾಗಾಗಿ ಅದನ್ನೇ ನನ್ನಮ್ಮ ಮಾಡಿಸ್ಕೊಟ್ಟಿದ್ದಾರೆ, ಆಂಜನೇಯ ಸ್ವಾಮಿದಿರಲಿ ಅಂತೇಳಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ನನ್ನ ತವ್ರ ಮನೆ ದೇವರು ಬಂದುಬಿಟ್ಟು ಆಂಜನೇಯ ಸ್ವಾಮಿ. ಊರಲ್ಲೂ ನಾವು ಆಂಜನೇಯ ಸ್ವಾಮಿನ ಹೆಚ್ಚಿಗೆ ನಾವು ಇದನ್ನು ಮಾಡ್ತೀವಿ. ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ಆಗಿದ್ರೂ ಆಂಜನೇಯ ಸ್ವಾಮಿಗೆ ಹೆಚ್ಚು ಇದನ್ನು ಮಾಡ್ತೀವಲ್ವ. ಹಾಗಾಗಿ ಉಂಗುರ ಬಂದುಬಿಟ್ಟು ಇದೆ ಸ್ನೇಹಿತರೆ. ಇದನ್ನು ತುಂಬಾ ಚೆನ್ನಾಗಿದೆ. ನನಗೆ ಇಷ್ಟೊಂದು ವೆಯ್ಟ್ ಇದೆಯಲ್ಲಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು. ಪರವಾಗಿಲ್ಲ ಸ್ನೇಹಿತರೆ. ಹಾಗೆಯೇ ಇದಕ್ಕೋಸ್ಕರ ಎಷ್ಟು ತುಂಬಾ ಕಷ್ಟಪಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೆಲವೊಬ್ಬರಿಗೆ ಅಂದ್ಕೊಳ್ಬೋದು, ಇದೆಲ್ಲ ಯೂಟ್ಯೂಬಲ್ಲಿ ತೋರಿಸೋ ಅಂಥ ಅಗತ್ಯ ಇತ್ತಾ, ಮಾಡಬೇಕಿತ್ತ ಅಂತೇಳಿ. ಖಂಡಿತವಾಗ್ಲೂ ಅಂದ್ಕೊಳ್ತಾರೆ ಎಲ್ಲ ಸ್ನೇಹಿತರೆ, ಅಂತಾರೆ. ಏನು 100% ಅಲ್ಲ, 1000% ಖಂಡಿತವಾಗ್ಲೂ ಈ ಮಾತುಗಳು ಬರುತ್ತೆ. ಹಾಗಾಗಿ ಮುಂಚೆನೇ ನಾನೇ ಹೇಳ್ಬಿಡ್ತಿದ್ದೀನಿ, ಅವರು ನನಗೆ ರಿಪೀಟ್ ಅವ್ರಿಗೆ ಕೇಳೋದಕ್ಕೆ ಅನ್ನೋದಕ್ಕೆ ಇದನ್ನೇ ಕೊಡಬಾರ್ದು ನಾನು. ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಯಜಮಾನ್ರಿಗೆ ಏನಾದರೂ ಒಂದು ಒಡವೆ ಮಾಡಿಸ್ಕೊಡ್ಬೇಕು ಅಂತೇಳಿ ತುಂಬಾ ಕನಸನ್ನು ಕಂಡಿದ್ರು ಸ್ನೇಹಿತರೆ. ಯಾಕಂದರೆ ನಾನು ಮದುವೆ ಮಾಡಿಕೊಡೋ ಟೈಮಲ್ಲಿ ಅವತ್ತಿನ ದಿನ ಅವ್ರ ಹತ್ರ ಅಷ್ಟು ಶಕ್ತಿನೂ ಇರಲಿಲ್ಲ. ಹಾಗೆಯೇ ಸಾಲ ಮಾಡಿಕೊಟ್ಟು ಅದನ್ನು ತೀರಿಸೋವಂಥ ಶಕ್ತಿ ಇದು ಇರಲಿಲ್ಲ ಸ್ನೇಹಿತರೆ. ನಾವು ಖಂಡಿತವಾಗ್ಲೂ ಒಂದು ಬಡ ಕುಟುಂಬ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬಾ ವರ್ಷಗಳಿಂದ ಕನಸನ್ನು ಕಂಡು ಕೂಡಿಟ್ಟ 5 ವರ್ಷದ ದಿನ ಕೂಡಿಟ್ಟ ಹಣದಲ್ಲಿ ಮಾಡಿಸ್ಕೊಟ್ಟಿರೋದು. ನಾವೇನು ನಮ್ಮ ಯಜಮಾನ್ರು ನಾನು ಏನು ಇದನ್ನು ಮಾಡಿ ಕೊಟ್ಟಿಲ್ಲ. ನಮಗೇನು ಮಾಡಿದ್ರೂ ನಮ್ಮ ಯಜಮಾನ್ರೇ ಮಾಡಬೇಕು ಸ್ನೇಹಿತರೆ. ನಾನೇನು ಹೊರಗಡೆ ಹೋಗಿ ಏನು ದುಡಿಯಲ್ಲ, ಏನು ಮಾಡೋದಿಲ್ಲ, ಮನೆಯಲ್ಲಿರುವಂಥದ್ದು. ಹಾಗಾಗಿ ನಮ್ಮ ಯಜಮಾನ್ರು ಏನು ಮಾಡಿದ್ರು, ಹೆಂಡ್ತಿ ಮಕ್ಕಳು ಅವ್ರು ಏನಾದ್ರೂ ತಂದೆ ತಾಯಿಗಳಿತ್ತು ಅಂತಂದರೆ ಅವರಿಗೆ ನೋಡ್ಕೊಳ್ಳೋ ಅಂಥದ್ದು ಧರ್ಮ, ನಮ್ಮ ಕರ್ತವ್ಯನೂ ಕೂಡ. ಹಾಗಾಗಿ ಏನು ಮಾಡಿದ್ರೂ ಅವ್ರವ್ರಿಗೆ ಇದು ಮಾಡಬೇಕಾಗುತ್ತೆ. ಕೆಲವೊಬ್ರುಗಳು ಅಂತಾರೆ, ಏನಿದೆಲ್ಲ ಇದನ್ನು ಮಾಡೋದಿತ್ತ ಅಂತೇಳಿ. ಅದನ್ನು ಅವರೇ ರಿಪೀಟ್ ಅವರಿಗೆ ಪ್ರಶ್ನೆ ಕೇಳ್ಕೊಂಡ್ಬಿಟ್ರೆ ಅವ್ರಿಗೆ ಆನ್ಸರ್ ಸಿಕ್ಕಿರುತ್ತೆ. ಹಾಗಾಗಿ ಇದನ್ನು ಹೇಳಬೇಕು ಅಂತಲೇ ಖಂಡಿತವಾಗ್ಲೂ ನಾನು ಹೇಳ್ಬೇಕಂತಲೇ ಹೇಳ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಮಾಡಿಸಿದ್ದು ಅಂತೇಳಿ ಹೇಳ್ಕೊಳ್ಳೋ ಅಗತ್ಯ ನನಗೆ ಖಂಡಿತ ಇಲ್ಲ. ಯಾಕೆ ಅಂತಂದರೆ, ನಾನು ಕೆಲವೊಬ್ಬರಿಗೆ ನನ್ನ ಇದರಲ್ಲಿರೋರಿಗೆ ವಿಡಿಯೋ ನೋಡೋರು ನಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಗೊತ್ತಿದೆ. ಆದರೆ ಹೊಸ್ದಾಗಿ ಯೂಟ್ಯೂಬ್ ಅಂದಮೇಲೆ ಎಲ್ಲ ಇರ್ತಾರಲ್ವ, ಅವರಿಗೆ ಗೊತ್ತಿಲ್ಲದೆ ಇರೋರು ಅಂಥವ್ರಿಗೆ ಏನಂದರೆ, ನಾನು ನಮ್ಮ ಅಮ್ಮನಿಗೆ ಹೆಣ್ಣು ಮಗುನೂ ನಾನೇ, ಗಂಡು ಮಗನೂ ನಾನೇ. ಹಾಗಾಗಿ ಏನು ಮಾಡಿದ್ರು ನನ್ನೊಬ್ಳಿಗೇ ಮಾಡಬೇಕು ಸ್ನೇಹಿತರೆ. ಹಾಗಾಗಿ ಅವರು ಏನು ಆಸೆ ಕನಸು ಎಲ್ಲ ಇತ್ತಂದ್ರೂ ಅದು ನನ್ನಲ್ಲೇ ಅವರು ಕಾಣುವಂಥದ್ದು. ಹಾಗಾಗಿ
ಅವ್ರು ಏನು ಸಂಪಾದನೆ ಮಾಡಿರಲಿ, ಏನು ಒಂದು ಇದು ಮಾಡಿದ್ರೂ ಎಲ್ಲದೂ ನನಗೆ ಬರುವಂಥದ್ದು. ಹಾಗಾಗಿ ನನಗೆ ಅದ್ರ ಅಗತ್ಯ ಇಲ್ಲ. ನನ್ನ ಅಮ್ಮನಿಗೇನೇ ಕಷ್ಟ ಸುಖ ಏನೇ ಬಂತಂದರೂ ಅದನ್ನು ನೋಡಬೇಕಾಗಿರೋದು ನನ್ನ ಜವಾಬ್ದಾರಿನೇ. ಹಾಗಾಗಿ ಮಗನ ಸ್ಥಾನನೂ ನಾನೇ ತುಂಬಬೇಕು, ಮಗಳ ಸ್ಥಾನನೂ ನಾನೇ ತುಂಬಬೇಕು. ಹಾಗಾಗಿ ನನಗೇನು ಸುಳ್ಳು ಹೇಳಿ ಇದನ್ನು ಮಾಡಿ ಇದನ್ನು ಮಾಡುವಂಥ ಅವಶ್ಯಕತೆ ನನಗಿಲ್ಲ. ಇದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಎಲ್ಲದನ್ನು ನನ್ನ ಅಮ್ಮನೇ ಮಾಡಿಸ್ಕೊಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ. ಯಾಕಂದರೆ ಅದು ಎಷ್ಟಿದೆ ನಮ್ಮ ಶಕ್ತಿ ಏನಿದೆ ಅನ್ನೋದು ಖಂಡಿತವಾಗ್ಲೂ ನಮಗೆ ಗೊತ್ತಿದೆ ಅಲ್ವಾ. ಹಾಗಾಗಿ ನೆಕ್ಸ್ಟ್ ಇದು ಬಂದುಬಿಟ್ಟು ನಮ್ಮ ಯಜಮಾನ್ರು ಉಂಗುರ, ಹಾಗೆಯೇ ಒಂದು ಚೈನ್ ಮಾಡಿಸ್ಕೊಟ್ಟಿರುವಂಥದ್ದು ನಮ್ಮ ಯಜಮಾನ್ರು. ನಾನು ಅದನ್ನು ನಮ್ಮ ಯಜಮಾನ್ರ ಹತ್ರನೇ ಇಸ್ಕೊಂಡು ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀನಿ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಯಾರಿಗಾದರೂ ಇದು ಇತ್ತಂದರೆ ನಾನು ಹೇಳ್ಕೊಡ್ತೀನಿ. ಯಾಕಂದರೆ ಎಲ್ರಿಗೂ 1 ಗ್ರಾಮ್ ಬಂಗಾರ ತೊಗೊಳ್ಬೇಕು, ನಾವು ಅಲ್ಪ ಸ್ವಲ್ಪ ಇದನ್ನು ಮಾಡಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಯಾವ ರೀತಿ ಕಷ್ಟಪಟ್ಟು ಯಾವ ರೀತಿ ಕೂಡಿಟ್ಟು ನಾವು ಇದನ್ನು ಮಾಡ್ಕೊಂಡಿದ್ದೀವಿ, ಒಡವೆಗಳನ್ನ ಮಾಡ್ಕೊಂಡಿದ್ದೀನಿ ಅಂತೇಳಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಯ್ತು ಅಂದರೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಾನು ಅಷ್ಟೇ 5 ವರ್ಷದಿಂದ ಕೂಡಿಟ್ಟಿದ್ದು. ನಮ್ಮ ಯಜಮಾನ್ರಿಗೆ ಒಂದು ಕೈ ಚೈನ್ ಮಾಡಿಸ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು ಸ್ನೇಹಿತರೆ. ಆದರೆ ನಮ್ಮ ಯಜಮಾನ್ರು ಏನು ಮಾಡಿದ್ರು, ನನಗೆ ಬೇಡ ಅಂತ ಹೇಳಿದ್ರು. ಅವರು ಇವಾಗೂ ಅಷ್ಟೇ ಸ್ನೇಹಿತರೆ, ಮೊದಲಿಂದನೂ ಅಷ್ಟೇ, ಅವ್ರಿಗೇನು ಬಂಗಾರ ಅದು ಎಲ್ಲ ಅಂತಂದರೆ ಅಷ್ಟು ಆಸೆ ಪಡೋದಿಲ್ಲ. ಹಾಗಾಗಿ ನಾನು ಏನು ಅಷ್ಟು ಆಸೆ ಪಡೋದಿಲ್ಲ ಸ್ನೇಹಿತರೆ. ಆದರೆ ಕೆಲವೊಂದು ಮಾತುಗಳು, ಕೆಲವೊಂದು ಇದು ನಮ್ಮನ್ನು ಈ ಹಂತಕ್ಕೆ ತಂದು ನಿಲ್ಲಿಸ್ತು ಅಂತಲೇ ಹೇಳ್ಬೋದು. ಕೆಲವೊಬ್ಬರು ತುಂಬ ಅಂತಂದ್ರು ತುಂಬಾ ಅಂದ್ಬಿಟ್ರು. ಏನಂದರೆ, ಅಯ್ಯೋ ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ, ಏನು ಸಂಪಾದನೆ ಮಾಡಿದ್ದಾರೆ ಅಂತ ಕೇಳಿದ್ರು ಸ್ನೇಹಿತರೆ. ಖಂಡಿತವಾಗ್ಲೂ ಅವ್ರು ಕೇಳಿದ್ದು ತುಂಬಾ ಒಳ್ಳೆ ಮಾತೆ ಸ್ನೇಹಿತರೆ. ಯಾಕಂದ್ರೆ ಅವ್ರು ಕೇಳಲಿಲ್ಲ ಅಂತಂದಿದ್ರೆ ನನ್ನಲ್ಲಿ ಈ ಒಂದು ಇದು ಬರ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಸ್ನೇಹಿತರೆ ಈ ಮೂಲಕ. ಅವ್ರು ಕೇಳಿದ್ದಕ್ಕೆ ಅಲ್ವಾ, ಅಯ್ಯೋ ಬಿಡು, ಏನೋ ಒಂದು ಇದ್ದಂಗೆ ಜೀವನ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿ ಬರುತ್ತಲ್ವ ಆ ರೀತಿಯಾಗಿ ಅನ್ನೋ ಒಂದು ಆಲೋಚನೆಯಲ್ಲಿ ನಾನು ಇದ್ದಿದ್ದು ಅಂಥದ್ದು. ಹಾಗಾಗಿ ಯಾವಾಗ ಇದೆಲ್ಲ ಬಂತಲ್ವ, ಖಂಡಿತವಾಗ್ಲೂ ಹೌದಲ್ವ, ಅವ್ರು ಅಂದಿದ್ದು ಕರೆಕ್ಟ್, ನ್ಯಾಯಯುತವಾಗಿದೆ. ನಾವು ಒಂದು ಇದನ್ನು ಮಾಡಬೇಕಲ್ವ ಅನ್ನೋದು ಒಂದು ಇದು ಬಂತು ಸ್ನೇಹಿತರೆ. ಯಾರೇ ಆಗಲಿ ನಮಗೆ ಒಂದು ಬೈದರು ಅಂತೇಳಿ ಅದನ್ನು ನಾವು ಅವ್ರಿಗೆ ರಿಟರ್ನ್ ಅನ್ನೋದಕ್ಕೆ ಹೋಗಬಾರ್ದು. ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು, ಯಾವ ರೀತಿ ಇದನ್ನು ಮಾಡ್ಕೊಳ್ಬೇಕು, ಬುದ್ಧಿ ಕಲಿಬೇಕು ಅನ್ನೋದನ್ನು ಅದನ್ನು ನಾವು ಇದನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಹೇಳ್ತಾ ಇರುವಂಥದ್ದು. ಹಾಗೆಯೇ ಅವರು ಆ ಮಾತಾಡಿರೋರೇ ಮತ್ತೆ ಹೇಳ್ತಾರೆ, ಏನಪ್ಪ ಅಂತಂದರೆ, ಅಯ್ಯೋ ಇವಾಗ ತುಂಬಾ ಬದಲಾಗ್ಬಿಟ್ಟಿದ್ದಾರೆ, ತುಂಬಾ ಸ್ಟ್ಯಾಂಡರ್ಡು ಲೆವೆಲ್ಲು ಅಂತೇಳಿ. ಸ್ನೇಹಿತರೆ, ನನಗೇನು ಇಲ್ಲದೆ ಇದ್ದಾಗ ಆ ಮಾತು ಹೇಳ್ದರು ಸಹಿತ ಅವರೇನೆ. ಇವತ್ತು ರಿಪೀಟು ಈಗ ನನ್ನನ್ನು ನೋಡಿ ಸಹಿಸೋಕ್ಕಾಗ್ದೇ ಏನು ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಅಂತಾರಲ್ವ, ಆ ರೀತಿ ಆಗ್ತಾಯಿದೆ ಅವರಿಗೆಲ್ಲ. ಇವಾಗ ಏನು ಹೇಳ್ತಾರೆ, ಅಯ್ಯೋ ಜಾಸ್ತಿ ಇದು ಸ್ಟ್ಯಾಂಡರ್ಡ್ ಲೆವೆಲ್ಲು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನನ್ನನ್ನು ನೋಡಿದ್ರೆ ನಿಮಗೆ ಆ ರೀತಿ ಅನಿಸುತ್ತಾ, ಗೊತ್ತೇ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ನಾನು ಇರೋದ್ರಲ್ಲೇ ತೃಪ್ತಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ನನ್ನ ಗುರಿ. ಹಾಗೇ ಅಂತ ತುಂಬಾ ರಿಪೀಟ್ ಮಾಡಿದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂತಂದರೆ, ಈಗೇನು ಹೇಳ್ತಾಯಿದ್ರೆ, ಅವತ್ತಿನ ದಿನ ಏನು ಹೇಳಿದ್ರು, ಏನು ಸಂಪಾದನೆ ಮಾಡಿದ್ದಾರೆ, ಏನೂ ಮಾಡಿಲ್ಲ, ಏನೇನೂ ಆಗಿಲ್ಲ. ಸುಮ್ಮನೆ ಅವರು ನನ್ನವರು ಇವ್ರು ನನ್ನವರು ಅಂತ ಸಂಬಂಧಿಕರನ್ನೆಲ್ಲ ಇದು ಮಾಡಿಕೊಂಡು ಒಂಥರ ಫೂಲ್ ಅಂತಲೇ ಹೇಳ್ಬಿಟ್ರು ಸ್ನೇಹಿತರೆ. ಯಾವ ರೀತಿಯಾಗಿ ಅದಕ್ಕೆ ನಿಮಗೆ ಗೊತ್ತಿರುತ್ತೆ, ಯಾವ ರೀತಿ ಅದು ವರ್ಡ್ಸ್ ಇದು ಬರುತ್ತೆ ಅನ್ನೋದು, ಆ ರೀತಿಯಾಗಿ ಹೇಳಿದ್ರು. ಪರವಾಗಿಲ್ಲ ಸ್ನೇಹಿತರೆ, ಹೇಳಿದ್ದು ತುಂಬಾ ಒಳ್ಳೆಯದು. ಈಗ ಅದೇ ಜನಗಳು ಬಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಏನಪ್ಪ ಫುಲ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾರೆ, ಈಗ ಮಾತಾಡ್ತಾರೆ. ನಂದು ಮಾತಿನ ಗತ್ತಿದೆಯಲ್ಲ, ಯಾವತ್ತಿಗೂ ನಂದು ಕಮ್ಮಿನೇ ಇಲ್ಲ ಸ್ನೇಹಿತರೆ. ಯಾವಾಗ್ಲೂ ಇದರಲ್ಲೇ ಇರೋದು. ನನಗೆ ಕಷ್ಟ ಬಂದಿದೆ ಅಂತೇಳಿ ಕುಗ್ಗೋದಿಲ್ಲ, ಸಿರಿ ಬಂದಿದೆ ಅಂತೇಳಿ ಹಿಗ್ಗೋದಿಲ್ಲ ಸ್ನೇಹಿತರೆ. ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು, ಕಷ್ಟ ಬಂದಿದೆ ಅಂತ ಕುಗ್ಗಬಾರ್ದು, ಸಿರಿ ಬಂದಿದೆ ಅಂತೇಳಿ ಹಿಗ್ಗಬಾರ್ದು, ಯಾವಾಗ್ಲೂ ಒಂದೇ ಥರ ಇರಬೇಕಮ್ಮ ಅಂತ ಹೇಳ್ತಾಯಿದ್ರು ಸ್ನೇಹಿತರೆ. ಹಾಗಾಗಿ ಖಂಡಿತವಾಗ್ಲೂ ನಾನು ಯಾವಾಗ್ಲೂ ಅದೇ ರೀತಿಯೇ ಆಗಿರೋದು. ಇವತ್ತೂ ನೀವು ನನ್ನ ಡ್ರೆಸ್ಸು ಏನಾದರೂ ಒಂದು ಇದು ಸ್ಯಾರಿ ಇದರಲ್ಲಿ ನೀವು ನೋಡಿರ್ಬೋದು ಸ್ನೇಹಿತರೆ. ನನಗೆ ಇವತ್ತಿಗೂ ಎಷ್ಟು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಸೀರೆ ತೊಗೊಳ್ಳೋವಂಥ ಒಂದು ಇದಿದೆ. ಆದರೆ ನಾನು ತೊಗೊಳ್ಳೋದಿಲ್ಲ. ಯಾಕಂದ್ರೆ ನನ್ನ ಸಾಕು, ಎಷ್ಟು ನಮ್ಮ ಇದಕ್ಕೆ ತಕ್ಕಂಗೆ, ನಮ್ಮ ಅಗತ್ಯಕ್ಕೆ ತಕ್ಕಂಗೆ ನಾವು ಇರಬೇಕು ಅಂತೇಳಿ ನನ್ನದೇ ಆದ ಒಂದು ಇದರಲ್ಲಿ ನಾನು ಚೌಕಟ್ಟು ಅಂತಾರಲ್ಲ, ಆ ಇದರಲ್ಲಿ ನಾನು ಖಂಡಿತವಾಗೂ ಇದೆ. ನನಗೆ ಅಗತ್ಯ ಬಿತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಹಾಗಾಗಿ ಏನು ಹೇಳ್ತಾರೆ, ತುಂಬಾ ಸ್ಟ್ಯಾಂಡರ್ಡಪ್ಪ ಹಾಗೆ ಹೀಗೆ ಅಂತೇಳಿ ಆ ರೀತಿ ಆಗೋದಕ್ಕೆ ಕಾರಣ ಯಾರು? ನೀವೊಂದು ಮಾತುಗಳು, ನಿಮ್ಮ ನಡವಳಿಕೆ, ನಿಮ್ಮ ಇದು, ಅದರಿಂದನೇ ಇವತ್ತು ಈ ಸವಿತಾ ಈ ರೀತಿಯಾಗಿ ನಿಂತಿರುವಂಥದ್ದು ಸ್ನೇಹಿತರೆ. ಈ ಸವಿತಾ ಈ ರೀತಿಯಾಗಿ ನಿಲ್ಲಬೇಕಾದ್ರೆ, ಈ ರೀತಿಯಾಗಿ ಮಾತಾಡಬೇಕಾದ್ರೆ ಇದರಿಂದ ತುಂಬ
ನೋವು ನಲಿವುಗಳನ್ನೆಲ್ಲವನ್ನು ಕಂಡಿದ್ದಾಳೆ. ಒಂದು ಸಮಯದಲ್ಲಿ ಬಂದುಬಿಟ್ಟು ತಿನ್ನೋಕ್ಕೆ ಗಂಜಿ ಸಹಿತ ಕುಡಿಯೋದಕ್ಕಿರಲಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಇದು ಮುಚ್ಚುಮರೆ ಏನಿಲ್ಲ, ನಾನು ಓಪನ್ನಾಗೆ ಹೇಳ್ಕೊಳ್ತೀನಿ. ಆವತ್ತಿನ ದಿನ ಯಾರೂ ನಮಗಿರಲಿಲ್ಲ. ನನ್ನಮ್ಮ ಒಡೆದು ಬಿಟ್ಟು ಊಟ ತಿನ್ನಿಸೋರು. ರಾತ್ರಿ ಮುದ್ದೆ ತಿನ್ನಿಸ್ಬೇಕಾದ್ರೆ ಒಡೆದು ಉಪವಾಸ ಮಲ್ಕೊಳ್ತಾಳೆ ನನ್ನ ಮಗಳು ಅಂತೇಳಿ ಊಟ ತಿನ್ನಿಸ್ತಿದ್ದಂಥ ಸಮಯನೂ ಅದು ದಿನಗಳು ಇದೆ ಸ್ನೇಹಿತರೆ. ಹಾಗಾಗಿ ಅದು ಯಾವತ್ತೂ ಅದನ್ನೆಲ್ಲ ಇದು ಮಾಡೋಕ್ಕೋಗಲ್ಲ. ನನಗೇನು ಬದಲಾವಣೆ ಕಾರಣ ಅಂದರೆ ನಾನು ಸುತ್ತಮುತ್ತ ಇರುವಂಥ ಜನಗಳೇ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗ್ಲೂ ಅವ್ರು ಎಂದಿದ್ದು ಅವ್ರಿಗೇನು ಇದಾಗ್ತಾಯಿದೆ, ಆದರೆ ನೋಡಿ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಕೆಲವ್ರು ಹೇಳ್ತಾರೆ ಮನೆ ಮಾಡಲಿಲ್ಲ, ಏನು ಮಾಡಲಿಲ್ಲ, ಬರೀ ಒಡವೆ ಅದು ಇದು ಅಂತೇಳಿ. ಖಂಡಿತವಾಗ್ಲೂ ಅದೇ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಒಂದು ಸಮಯ ಸಂದರ್ಭ ಅಂತ ಬಂದಾಗ ಖಂಡಿತವಾಗ್ಲೂ ಅದು ಆಗುತ್ತೆ ಸ್ನೇಹಿತರೆ. ಅದಕ್ಕೇನು ನೀವೆಲ್ಲ ಇದನ್ನು ಮಾಡ್ಕೊಳ್ಬೇಡಿ. ನಿಮಗೇನಾದರೂ ಅದನ್ನು ನಮಗೆ ಇಲ್ಲ ಅಂತ ಹೇಳ್ಬಿಟ್ಟು ಕೊಡಿಸೋವಂಥ ಶಕ್ತಿ ನಮ್ಮ ಕೈ ಹಿಡಿದು ನಡೆಸೋವಂಥ ಇದು ನಿಮಗಿದೆಯಾ? ಇತ್ತು ಅಂತಂದರೆ ಖಂಡಿತ ಬನ್ನಿ, ನಾನು ಬರ್ತೀನಿ. ನಿಮಗಿಲ್ಲ ಅಂತಂದಮೇಲೆ ನಮಗೇನೋ ಒಂದು ಹೆಲ್ಪ್ ಮಾಡೋದು ಅದು ನಿಮಗಿದೆ ಇಲ್ಲ, ಮನಸ್ಸೇ ಇಲ್ಲ ಅಂದಮೇಲೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ನಿಮಗೇನು ಅರ್ಹತೆ ಯೋಗ್ಯತೆ ಇದೆ ಅಂತ ಮಾತಾಡ್ತೀರಾ ಹೇಳಿ ನೀವು? ಇನ್ನೂ ಕಿತ್ಕೊಂಡು ತಿನ್ನೋರೇ ಹೊರ್ತು ಕೊಡೋ ಅಂಥವ್ರು ಯಾರೂ ಇಲ್ಲ. ನನ್ನ ಸುತ್ತಮುತ್ತ ಇರೋರೆಲ್ಲ ಹಾಗೇ ಇರೋದು. ಖಂಡಿತವಾಗ್ಲೂ ಹೇಳ್ತೀನಿ, ಬೇಕಂದ್ರೆ ಇದಕ್ಕೆ ಯಾರು ಬೇಕಂದ್ರೆ ಕೇಳಿ, ನಾನು ಅದಕ್ಕೆ ಹೇಳ್ತೀನಿ. ನನ್ನ ಎದುರಿಗೆ ಕೇಳಬೇಕು ಯಾರೇ ಆಗಲಿ, ಹಿಂದೆ ಮುಂದೆ ಮಾತಾಡುವಂಥದ್ದಲ್ಲ. ನನ್ನ ಎದುರಿಗೆ ಕೇಳಿದ್ರೆ ಅವ್ರಿಗೆ ಏನಿದು ಕೊಡ್ತೀನಿ ಅನ್ನೋದು ಗೊತ್ತಿದೆ. ಹಾಗಾಗಿ ಕೇಳಿದ್ರೆ ಇವಳು ಕೆಣಕಿದ್ರೆ ಸರಿ ಇರಲ್ಲ ಅನ್ನೋದು ಗೊತ್ತಿದೆ. ಹಾಗಾಗಿ ನನ್ನ ಎದುರಿಗೆ ಯಾರೂ ಮಾತಾಡೋಲ್ಲ, ಹಿಂದೆ ಮುಂದೆ ಮಾತಾಡ್ಕೊಳ್ತಾರೆ ಸ್ನೇಹಿತರೆ. ಆ ಹಿಂದೆ ಮುಂದೆ ಮಾತಾಡೋದನ್ನು ಬಿಟ್ಟು ಫಸ್ಟ್ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದನ್ನು ಕಲೀರಿ. ಆವಾಗ ನೀವು ಸ್ವಲ್ಪ ಏನಾದರೂ ಇದನ್ನು ಮಾಡೋದಕ್ಕೆ ಆಗುತ್ತೆ ಅಂತ ನಾನು ನಿಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮಾತೂ ಹೆಚ್ಚಿಗೆ ಆಯಿತು, ಹಾಗೆಯೇ ನಮ್ಮದು ಊಟನೂ ಎಲ್ಲ ಆಯಿತು ಸ್ನೇಹಿತರೆ. ಊಟ ಎಲ್ಲ ನನ್ನ ಮಕ್ಕಳು ನಮ್ಮ ಯಜಮಾನ್ರಿಗೋಸ್ಕರ ಅವತ್ತು ಹೋಟೆಲ್ಗೆ ಹೋಗಿ ಊಟ ಮಾಡಬೇಕಾಗಿ ಬಂತು ಸ್ನೇಹಿತರೆ. ಯಾಕಂದರೆ ಅವ್ರ ಆಸೆಗಳೂ ನಾವು ನೋಡಬೇಕಲ್ವ. ಯಾವಾಗಲೂ ನಮ್ಮ ಇದನ್ನೇ ನಾವು ನೋಡ್ಕೊಂಡು ಹೋದರೆ ಅವರ ಆಸೆಗಳನ್ನು ಸ್ವಲ್ಪ ನಾವು ನೆರವೇರಿಸ್ಬೇಕಾಗತ್ತೆ. ಹಾಗಾಗಿ ಒಂದು ಊಟ ಮಾಡಿಕೊಂಡು ಬಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಈ ರೀತಿಯಾಗಿತ್ತು ಸ್ನೇಹಿತರೆ. ನಿಮಗೇನಾದರೂ ಯಾರಿಗಾದರೂ ಇದರಿಂದ ಯಾರು ಬೇಜಾರನ್ನು ಮಾಡ್ಕೊಳ್ಬೇಡಿ. ಇನ್ನು ನಿಮ್ಮ ಆಶೀರ್ವಾದ ಆರೈಕೆನ ಕೊಡಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ಆರೈಕೆ ಪ್ರೀತಿ ಸಹಕಾರ ಎಲ್ಲನೂ ಇನ್ನೂ ಹೆಚ್ಚಿನದಾಗಿ ಇರಲಿ. ಆ ಭಗವಂತನ ಆಶೀರ್ವಾದದಿಂದ ನಮ್ಮ ಇನ್ನು ದಾಂಪತ್ಯ ಜೀವನ ಇನ್ನೂ 100 ಕಾಲ ಸುಖವಾಗಿ ಇರೋ ಥರ ನೀವೆಲ್ಲರೂ ಆಶೀರ್ವಾದ ಮಾಡಿ, ನಮ್ಮ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ.